ಅರ್ಥದಲ್ಲಿ ನರೇಂದ್ರನಾಥ ತನ್ನ ನಿಜದ ಆಲಯಕ್ಕೆ ಬಂದಿದ್ದ. ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯನಾಗಿ ತನ್ನನ್ನು ಸಮರ್ಪಿಸಿಕೊಂಡ. ಪರಮಹಂಸರೇ ನರೇಂದ್ರ ಅನ್ನೋ ಅಸಾಮಾನ್ಯನನ್ನ ಪ್ರೀತಿ, ತ್ಯಾಗ ಜೀವನದ ಮೂಲಕ ಹಂತ ಹಂತವಾಗಿ ಕಡೆದು ಓರೆ ಕೋರೆಗಳನ್ನು ತಿದ್ದಿ ಸರ್ವಾಂಗ ಸುಂದರ ಮೂರ್ತಿಯನ್ನಾಗಿ ನಿರ್ಮಿಸಿದರು. ತನ್ನ ಗುರುದೇವನನ್ನ ಕುರಿತು ಅತ್ಯಂತ ಕೃತಜ್ಞತೆಯಿಂದ ನುಡಿದಿದ್ದೇನು? ಯಾರ ಪ್ರೇಮದ ಪರಮ ಪೂರವು ನೀಚರದೆಗೂ ಹರಿಯುತ್ತೋ, ಯಾವ ಲೋಕಾತೀತ ಮಹಿಮನ ಕರುಣೆ ಲೋಕಕ್ಕೆ ದೊರೆಯಿತೋ ಅಂತ. ಅದನ್ನೇ ಹಾಡಾಗಿಸಿದರು ಸ್ವತಃ ಸ್ವಾಮಿ ವಿವೇಕಾನಂದರು.